ನಮಸ್ತೆ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಹೋಗುತ್ತೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ಈ ನಿತ್ಯ ಸಂಜೀವಿನಿ. ಇವತ್ತು ನಾವು ನಿತ್ಯ ಸಂಜೀವಿನಿನಲ್ಲಿ ಈ ಕಣ್ಣಿನ ಚಿಕಿತ್ಸೆ ಕುರಿತಾಗಿ ಮಾತನಾಡ್ತಾ ಹೋಗ್ತೀವಿ. ಅದರಲ್ಲೂ ಈ ರಿಫ್ರಾಕ್ಟಿವ್ ಸರ್ಜರಿ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಇದರಲ್ಲಿ ಏನು ಟೈಪ್ಸ್ ಇದೆ, ಇದು ಯಾರಿಗೆಲ್ಲ ಸೂಟ್ ಆಗುತ್ತೆ, ಇದು ತಗೊಳ್ಳೋದ್ರಿಂದ ಏನಾದರೂ ಅಡ್ಡ ಪರಿಣಾಮ ಬೀರುತ್ತಾ ಅಥವಾ ಯಾವ ರೀತಿ ಪೇಷಂಟ್ಸ್ಗೆ ಇದು ಒಳ್ಳೆಯದಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಕಾರ್ನಿಯಾ ಹಾಗೂ ರಿಫ್ರಾಕ್ಟಿವ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸಂಜನಾ ವತ್ಸ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮೊದಲನೇದಾಗಿ ಈ ರಿಫ್ರಾಕ್ಟಿವ್ ಸರ್ಜರಿ ಹೀಗಂದ್ರೆ ಏನು? ಇಟ್ಸ್ ಅ ಗ್ಲಾಸ್ ರಿಮೂವಲ್ ಸರ್ಜರಿ. ಅಂದರೆ ಈಗ ಎಷ್ಟೊಂದು ಜನ ಗ್ಲಾಸಸ್ ಹಾಕೋತಾರೆ. ಇಟ್ ಕ್ಯಾನ್ ಈದರ್ ಬಿ ಬಿಕಾಸ್ ಆಫ್ ಮೈನಸ್ ಪವರ್, ಇಲ್ಲ ಪ್ಲಸ್ ಪವರ್, ಆರ್ ಈವನ್ ಆಸ್ಟಿಗ್ಮ್ಯಾಟಿಸಮ್. ಈಗ ಮೈನಸ್ ಪವರ್ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಮಯೋಪಿಯಾ. ಅಲ್ಲಿ ಏನಾಗುತ್ತೆ ಅಂದರೆ ಹತ್ತಿರದ್ದು ಕಾಣಿಸುತ್ತೆ ಬಟ್ ದೂರದ್ದು ಕಾಣಿಸೋದಿಲ್ಲ. ಇನ್ನು ಕೆಲವ್ರಿಗೆ ಹೈಪರ್ ಮೆಟ್ರೋಪಿಯಾ ಅಥವಾ ಪ್ಲಸ್ ಪವರ್ ಇರುತ್ತೆ. ಸೊ ಅವ್ರುಗಳಿಗೆ ದೂರದ್ದು ಕಾಣಿಸುತ್ತೆ ಬಟ್ ಹತ್ತಿರದ್ದು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಇನ್ನು ಕೆಲವ್ರಿಗೆ ಆಸ್ಟಿಗ್ಮ್ಯಾಟಿಸಮ್ ಅಂತ ಇರುತ್ತೆ. ಸೊ ಇದು ಯಾವುದೇ ಪ್ರಾಬ್ಲಮಿಂದ ಗ್ಲಾಸಸ್ ಹಾಕೊಳ್ಳೋರಿಗೆ ಗ್ಲಾಸಸ್ ಬೇಡ ಅಂತ ಆಪ್ಷನ್ ಬೇಕು ಅಂದರೆ ವಿ ಆಫರ್ ವಾಟ್ ಇಸ್ ಕಾಲ್ಡ್ ರಿಫ್ರಾಕ್ಟಿವ್ ಸರ್ಜರಿ. ಸೊ ಈ ರಿಫ್ರಾಕ್ಟಿವ್ ಸರ್ಜರಿಲಿ ಕಾಮನ್ಲಿ ನಾವು ಲೇಸರ್ ಪ್ರೊಸೀಜರ್ಸ್ನ ಮಾಡ್ತೀವಿ, ವೇರ್ ಲೇಸರಿಂದ ವಿ ಶೇಪ್ ದ ಕಾರ್ನಿಯಾ ಡಿಫ್ರೆಂಟ್ಲಿ. ಸೊ ಈ ಕಾರ್ನಿಯಾ ಅಂದರೆ ಕರಿಗುಡ್ಡೆ. ಸೊ ಕರಿಗುಡ್ಡೆನ ರೀಶೇಪ್ ಮಾಡೋದ್ರಿಂದ ಅದು ಏನು ಪವರ್ ಇದೆ ಕರೆಕ್ಟ್ ಆಗುತ್ತೆ ಆ್ಯಂಡ್ ದೇ ವಿಲ್ ಬಿ ಫ್ರೀ ಫ್ರಮ್ ಗ್ಲಾಸಸ್. ಓಕೆ, ಸರ್ಜರಿ ಯಾರಿಗೆಲ್ಲ ಸೂಟ್ ಆಗುತ್ತೆ, ಯಾವ ಏಜ್ ಗ್ರೂಪ್ ಅವರು ಇದನ್ನು ಮಾಡಿಸಬಹುದು ಅಂತ? ಸೊ ಯೂಶಲಿ ಇಟ್ ಈಸ್ ಅಡ್ವೈಸಬಲ್ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ 18 to 40 years. ಅಂದರೆ ಯೂಶಲಿ ಅಪ್ ಟು ದ ಏಜ್ ಆಫ್ 18 years ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ದೇರ್ ಇಸ್ ಅ ಗ್ರೋತ್ ಸ್ಪರ್ಟ್. ಸೊ ಹೇಗೆ ನಮ್ಮದು ಬಾಡಿ ಹೈಟ್ ಎಲ್ಲ ಜಾಸ್ತಿ ಆಗುತ್ತೆ ಅದೇ ಥರನೇ ಪವರು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ 18 years ಯೂಶಲಿ ಪವರ್ ಸ್ಟೆಬಿಲೈಸ್ ಆಗುತ್ತೆ. ಸೊ ಒನ್ಸ್ ಪವರ್ ಸ್ಟೆಬಿಲೈಸ್ ಆದ ನಂತರ ವಿ ಯೂಶಲಿ ವೆಯ್ಟ್ ಫಾರ್ ಅಪ್ ಟು 6 months. ಅದಾದಮೇಲೆ ದೇ ಕ್ಯಾನ್ ಪ್ಲ್ಯಾನ್ ರಿಫ್ರಾಕ್ಟಿವ್ ಸರ್ಜರಿ. ಅದು ಬಿಟ್ಟು ಯೂಶಲಿ ಅಪ್ ಟು ದ ಏಜ್ ಆಫ್ 40 years ವಿ ಪ್ರಿಫರ್ ಡೂಯಿಂಗ್ ದ ರಿಫ್ರಾಕ್ಟಿವ್ ಸರ್ಜರಿ. ಕೆಲವ್ರಿಗೆ ಆಫ್ಟರ್ ದ ಏಜ್ ಆಫ್ 40 years ಬೋತ್ ಡಿಸ್ಟೆನ್ಸ್ ಪವರ್ ಮತ್ತು ನಿಯರ್ ಪವರ್ ಎರಡೂ ಕೂಡ ಇರುತ್ತೆ. ಅವ್ರಿಗೂ ಕೂಡ ನಾವು ರಿಫ್ರಾಕ್ಟಿವ್ ಸರ್ಜರಿನ ಮಾಡ್ಬೋದು. They have different options for that, but the most preferable age group is between 18 to 40. ವೇರಿಯಸ್ ರಿಫ್ರಾಕ್ಟಿವ್ ಸರ್ಜರಿ ಆಪ್ಷನ್ಸ್ ಯಾವ್ಯಾವ್ದಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಸೊ ನಾವು ಈ ರಿಫ್ರಾಕ್ಟಿವ್ ಸರ್ಜರಿ ಅಂತ ಹೇಳಿದಾಗ ವಿ ಕ್ಯಾನ್ ಬ್ರಾಡ್ಲಿ ಕ್ಲಾಸಿಫೈ ದೆಮ್ ಆಸ್ ಈಗ ಲೇಸರ್ ಬೇಸ್ ಸರ್ಜರೀಸ್ ಆ್ಯಂಡ್ ಲೆನ್ಸ್ ಬೇಸ್ ಸರ್ಜರೀಸ್. ಈಗ ಲೇಸರ್ ಬೇಸ್ ಸರ್ಜರೀಸ್ ಅಂತ ಹೇಳಿದ್ರೆ ಈಗ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಲೇಸರ್ ವಿಚ್ ಇಸ್ ಈದರ್ ಎಕ್ಸೈಮರ್ ಲೇಸರ್ ಇಲ್ಲ ಫೆಮ್ಟೋಸೆಕೆಂಡ್ ಲೇಸರ್ ಅಂತ ಹೇಳ್ತೀವಿ. ಸೊ ಅದನ್ನು ಕರಿಗುಡ್ಡೆ ಮೇಲೆ ವಿ ಹ್ಯಾವ್ ಟು ಡೆಲಿವರ್ ದ ಲೇಸರ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಕರಿಗುಡ್ಡೆ ಶೇಪ್ ಚೇಂಜ್ ಆಗುತ್ತೆ ಆ್ಯಂಡ್ ಪವರ್ ಗೆಟ್ಸ್ ಕರೆಕ್ಟೆಡ್. ಈ ಲೇಸರ್ ಬೇಸ್ ಪ್ರೊಸೀಜರ್ಸಲ್ಲೂ ಕೂಡ ವೇರಿಯಸ್ ಆಪ್ಷನ್ಸ್ ಇದೆ. ರೈಟ್ ಫ್ರಮ್ ದ ಬಿಗಿನಿಂಗ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ PRK ಆರ್ ಫೋಟೋ ರಿಫ್ರಾಕ್ಟಿವ್ ಕೆರಾಟೆಕ್ಟಮಿ ಅಂತ ಹೇಳ್ತೀವಿ. ದೆನ್ ದ ಸೆಕೆಂಡ್ ಒನ್ ಎಲ್ಲ ಕಾಮನ್ಲಿ ಕೇಳಿರ್ಬೋದು, ದಟ್ ಇಸ್ ಕಾಲ್ಡ್ ಲೇಸಿಕ್. ಸೊ ಈ ಲೇಸಿಕ್ ಅನ್ನೋದು ಇಟ್ ಇಸ್ ಅ ಫ್ಲ್ಯಾಪ್ ಬೇಸ್ ಪ್ರೊಸೀಜರ್. ಅದು ಕರಿಗುಡ್ಡೆ ಮೇಲೆ ಒಂದು ಸಣ್ಣ 20 mm ಅಷ್ಟು ಕಟ್ ಮಾಡಿಬಿಟ್ಟು ನಾವು ಫ್ಲ್ಯಾಪ್ ಅಂತ ಮಾಡ್ತೀವಿ. ಅದು ಫ್ಲ್ಯಾಪ್ನ ಓಪನ್ ಮಾಡಿ ಲೇಸರ್ನ ಡೆಲಿವರ್ ಮಾಡಿದಾಗ ಪವರ್ ಕರೆಕ್ಟ್ ಆಗುತ್ತೆ ಆ್ಯಂಡ್ ದ ಫ್ಲ್ಯಾಪ್ ಇಸ್ ಬೀಂಗ್ ರೆಪಾಸಿಟೆಡ್ ಬ್ಯಾಕ್. ಸೊ ಇದರಲ್ಲೂ ಕೂಡ ಅಡ್ವಾನ್ಸ್ಮೆಂಟ್ಸ್ ಇದೆ, ಲೈಕ್ ಫೆಮ್ಟೋ ಲೇಸಿಕ್ ಆರ್ ಕಾಂಟೂರಾ ಲೇಸಿಕ್ ಅಂತ ಹೇಳ್ತೀವಿ. ಆ್ಯಂಡ್ ದ ಮೋಸ್ಟ್ ಅಡ್ವಾನ್ಸ್ ಟೈಪ್ ಆಫ್ ಪ್ರೊಸೀಜರ್ ಇಸ್ ಕಾಲ್ಡ್ ರಿಲೆಕ್ಸ್ ಸ್ಮೈಲ್. ಸೊ ಈ ಸ್ಮೈಲ್ ಅನ್ನೋದು ಇಟ್ ಈಸ್ ಅನ್ ಅಡ್ವಾನ್ಸ್ ಟೆಕ್ನಾಲಜಿ ಫ್ರಮ್ Carl's Eyes. ಸೊ ಇದರಲ್ಲಿ ವಿ ಮೇಕ್ ಅ ವೆರಿ ಸ್ಮಾಲ್ ಇನ್ಸಿಷನ್, ಜಸ್ಟ್ ಒಂದು 2 mm ಅಷ್ಟು ಇನ್ಸಿಷನ್ನಿಂದ ನಾವು ಪವರ್ನ ಕರೆಕ್ಟ್ ಮಾಡ್ತೀವಿ. ಸೊ ದೀಸ್ ಆರ್ ಕಾಲ್ಡ್ ಲೇಸರ್ ಬೇಸ್ ಪ್ರೊಸೀಜರ್ಸ್. ಇದು ಬಿಟ್ಟು ಇನ್ನು ಕೆಲವ್ರಿಗೆ ಪವರು ಭಾಳ ಜಾಸ್ತಿ ಇರ್ಬೋದು, ಲೈಕ್ ಅವ್ರಿಗೆ ಲೇಸರ್ ಬೇಸ್ ಸರ್ಜರೀಸ್ ಎಲ್ಲ ಸೂಟಬಲ್ ಇಲ್ಲದೆ ಇದ್ದವ್ರಿಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಲೆನ್ಸ್ ಬೇಸ್ ಪ್ರೊಸೀಜರ್ಸ್. ಅದರಲ್ಲಿ ವಾಟ್ ಇಸ್ ಕಾಮನ್ಲಿ ಡನ್ ಇಸ್ ಕಾಲ್ಡ್ ICL ಆರ್ ಇಂಪ್ಲಾಂಟಬಲ್ ಕಾಲಮರ್ ಲೆನ್ಸ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸಣ್ಣ ಲೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಹೈಲಿ ಬಯೋಕಂಪ್ಯಾಟಬಲ್ ಮೆಟೀರಿಯಲ್, ಅಂದರೆ ಕಣ್ಣು ಒಳಗಡೆ ಹಾಕಿದ್ರೂ ಕೂಡ ಏನು ರಿಯಾಕ್ಷನ್ ಆಗದೆ ಇರೋ ಅಂಥದ್ದು ಅಂಥ ಲೆನ್ಸ್ನ ಕಣ್ಣು ಒಳಗಡೆ ಇನ್ಸರ್ಟ್ ಮಾಡೋದು. ನಮ್ಮದು ಬಾಡಿಲಿ ನ್ಯಾಚುರಲ್ ಲೆನ್ಸ್ ಇರುತ್ತೆ ಕಣ್ಣಲ್ಲಿ, ಅದರ ಮುಂದೆ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿ ಈ ಆರ್ಟಿಫಿಷಿಯಲ್ ಲೆನ್ಸ್ನ ಪ್ಲೇಸ್ ಮಾಡೋದ್ರಿಂದ ವಾಟ್ ಎವರ್ ಪವರ್ ದಟ್ ದೇ ಹ್ಯಾವ್ ಇಸ್ ವೆರಿ ವೆಲ್ ಆ್ಯಂಡ್ ಸೇಫ್ಲಿ ಕರೆಕ್ಟೆಡ್. ಒಂದಷ್ಟು ಸರ್ಜರೀಸ್, ಟೈಪ್ಸ್ ಆಫ್ ಸರ್ಜರೀಸ್ ಹೇಳಿದ್ರೆ ಅದರಲ್ಲಿ ಯಾವುದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ ಮತ್ತು ಯಾಕೆ? ಯಾವ ಟೈಪ್ ಆಫ್ ಸರ್ಜರಿ ಯಾರಿಗೆ ಸೂಟಬಲ್ ಇರುತ್ತೆ ಅನ್ನೋದು ಫಸ್ಟು ನಾವು ಡಿಸೈಡ್ ಮಾಡಬೇಕು. ಬಿಫೋರ್ ದ್ಯಾಟ್ ನಾವು ಸೆಟ್ ಆಫ್ ಇನ್ವೆಸ್ಟಿಗೇಷನ್ಸ್ ಅಂತ ಮಾಡ್ತೀವಿ.
ಇನ್ವೆಸ್ಟಿಗೇಷನ್ಸಲ್ಲಿ ಫಸ್ಟು ನಾವು ಎಷ್ಟು ಪವರ್ ಇದೆ, ವೆದರ್ ಅವ್ರಿಗೆ ಮೈನಸ್ ಪವರ್ ಇದೆಯಾ, ಪ್ಲಸ್ ಪವರ್ ಇದೆಯಾ, ಇಲ್ಲ ಸಿಲಿಂಡ್ರಿಕಲ್ ಪವರ್ ಇದೆಯಾ ಅಂತ ವಿ ಹ್ಯಾವ್ ಟು ಡಿಸೈಡ್. ದೆನ್ ಸೆಕೆಂಡ್ ಥಿಂಗ್ ಈಸ್ ದ ಕಂಪ್ಲೀಟ್ ಐ ಎಕ್ಸಾಮಿನೇಷನ್. ನಮ್ಮದು ಕಾರ್ನಿಯಾ ಹೇಗಿದೆ, ಕಣ್ಣು ಒಳಗಡೆ ಸ್ಟ್ರಕ್ಚರ್ಸ್ ಎಲ್ಲ ನಾರ್ಮಲ್ ಇದೆಯಾ, ಮತ್ತು ನರ ದಟ್ ಇಸ್ ಕಾಲ್ಡ್ ರೆಟಿನಾ ಅದೆಲ್ಲ ನಾರ್ಮಲ್ ಇದೆಯಾ ಅಂತ ಫಸ್ಟು ಚೆಕ್ ಮಾಡಬೇಕು. ಸೊ ಅದಾದಮೇಲೆ ವೆರಿ ಇಂಪಾರ್ಟೆಂಟ್ಲಿ ವಿ ಡೂ ವಾಟ್ ಇಸ್ ಕಾಲ್ಡ್ ಕಾರ್ನಿಯಲ್ ಟೊಪೋಗ್ರಫಿ. ಕಾರ್ನಿಯಲ್ ಟೊಪೋಗ್ರಫಿ ಅಂದರೆ ಈ ಕರಿಗುಡ್ಡೆದು ಸ್ಕ್ಯಾನ್. ಅದರಲ್ಲಿ ನಾವು ಕರಿಗುಡ್ಡೆದು ಥಿಕ್ನೆಸ್ ಹೇಗಿದೆ ಅಂತ ನೋಡಬೇಕು, ಕರಿಗುಡ್ಡೆ ಶೇಪ್ ಹೇಗಿದೆ, ಮತ್ತು ಫ್ರಂಟ್ ಪಾರ್ಟ್ ಆಫ್ ದ ಕಾರ್ನಿಯಾ ಮತ್ತು ಬ್ಯಾಕ್ ಪಾರ್ಟ್ ಆಫ್ ದ ಕಾರ್ನಿಯಾ ಎಲ್ಲ ನಾರ್ಮಲ್ ಇದೆಯಾ ಅಂತ ನೋಡಿಬಿಟ್ಟು, ಮತ್ತು ಅದು ಓವರಾಲ್ ಸ್ಟ್ರೆಂತ್ ಆಫ್ ದ ಕಾರ್ನಿಯಾ ಹೇಗಿದೆ, ಲೇಸರ್ ಪ್ರೊಸೀಜರ್ಗೆ ಅದು ಸೂಟಬಲ್ ಇದೆಯಾ ಅಂತ ಫಸ್ಟ್ ವಿ ಡಿಸೈಡ್. ಸೊ ಇದೆಲ್ಲ ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ದ ಪವರ್ ಮತ್ತು ಕಾರ್ನಿಯಲ್ ಸ್ಟೇಟಸ್ ಆ್ಯಂಡ್ ದ ರೆಟಿನಲ್ ಸ್ಟೇಟಸ್ ಇದೆಲ್ಲ ನೋಡಿ ವಿ ಡಿಸೈಡ್ ವಾಟ್ ಪ್ರೊಸೀಜರ್ ವಿಲ್ ಬಿ ಸೂಟಬಲ್ ಫಾರ್ ಯು. ಓಕೆ ಡಾಕ್ಟರ್, ಇನ್ನು ಈ ಲೇಸಿಕ್ ಸರ್ಜರಿ ಅದ್ರ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ತುಂಬ ಅದನ್ನು ಕೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಹಾಂ, ಸೊ ಈ ಲೇಸಿಕ್ ಪ್ರೊಸೀಜರ್ ಅನ್ನೋದು ಭಾಳ ವರ್ಷದಿಂದ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರಲ್ಲೂ ಕೂಡ ವೇರಿಯಸ್ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ. ಮತ್ತು ಲೇಸಿಕಲ್ಲೂ ಕಾಂಟೂರಾ ಲೇಸಿಕ್ ಅಂತ ಬಂದಿದೆ. ಈ ಕಾಂಟೂರಾ ಲೇಸಿಕ್ ಅನ್ನೋದೇನು ಅಂದರೆ ಇಟ್ ಈಸ್ ವೆರಿ ವೆರಿ ಯುನೀಕ್ ಫಾರ್ ಯೋರ್ ಐ. ಜಸ್ಟ್ ಲೈಕ್ ಹೇಗೆ ನಾವು ಫಿಂಗರ್ ಪ್ರಿಂಟ್ ಹೇಳ್ತೀವಿ, ಫಿಂಗರ್ ಪ್ರಿಂಟ್ ಅನ್ನೋದು ಎವ್ರಿ ಇಂಡಿವಿಜುವಲ್ಗೆ ಇಟ್ ಈಸ್ ವೆರಿ ಯುನೀಕ್. ಸೊ ಸಿಮಿಲರ್ಲಿ ನಮ್ಮ ಕಣ್ಣು ಕೂಡ ಇಟ್ಸ್ ಎಕ್ಸ್ಟ್ರೀಮ್ಲಿ ಯುನೀಕ್. ಒಂದು ಕಣ್ಣು ಇನ್ನೊಂದು ಕಣ್ಣಲ್ಲೂ ಕೂಡ ದೇರ್ ವಿಲ್ ಬಿ ಯುನೀಕ್ನೆಸ್. ಸೊ ದಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಕಣ್ಣ ಡೀಟೇಲಾಗಿ ವಿ ಹ್ಯಾವ್ ಟು ಸ್ಟಡಿ. ನಮ್ಮದು ಕರಿಗುಡ್ಡೆ ಶೇಪ್ ಹೇಗಿದೆ, ಮತ್ತು ಕರಿಗುಡ್ಡೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಲ್ಲಿ ಏನಾರೋ ಎಲಿವೇಷನ್ ಪಾಯಿಂಟ್ಸ್ ಇದೆಯಾ, ಆ ಥರ 22,000 to 30,000 ಪಾಯಿಂಟ್ಸ್ನ ನಾವು ಕರಿಗುಡ್ಡೆಯಲ್ಲಿ ಸ್ಟಡಿ ಮಾಡಿಬಿಟ್ಟು ನಿಮ್ಮ ಕಣ್ಣಿಗೆ ಬೇಕಾಗೋಂಥ ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡ್ತೀವಿ. ಸೊ ವಿಚ್ ವಿಲ್ ಬಿ ವೆರಿ ಕಸ್ಟಮೈಸ್ಡ್, ಒಂಥರ ಟೇಲರ್ ಮೇಡ್ ಅಪ್ರೋಚ್. ಸೊ ಈಗ ಜಸ್ಟ್ ಪವರ್ ರಿಮೂವ್ ಮಾಡೋದಷ್ಟೇ ಅಲ್ಲ, ಪವರ್ ರಿಮೂವ್ ಮಾಡಾದಮೇಲೆ ನಿಮ್ಮದು ಕ್ವಾಲಿಟಿ ಆಫ್ ವಿಷನ್ ಹೇಗಿದೆ ಅನ್ನೋದು ಕೂಡ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಆದ್ದರಿಂದ ನಾವು ಕಸ್ಟಮೈಸೇಷನ್ ಅಂತ ಮಾಡ್ತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ಡನ್ ಇನ್ ಕಾಂಟೂರಾ ಲೇಸಿಕ್. ಈ ಲೇಸಿಕ್ ಸರ್ಜರಿ ಮಾಡ್ಸೋಕ್ಕೆ ಮುಂಚೆ ಏನೇನೆಲ್ಲ ಪ್ರಿಕಾಷನ್ಸ್ ತಗೊಂಡು ಹೋಗಬೇಕಾಗತ್ತೆ? ಲೇಸಿಕ್ ಸರ್ಜರಿ ಮಾಡ್ಸೋಕ್ಕೆ ಮುಂಚೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ಮದು ಪವರ್ ಸ್ಟೇಬಲ್ ಇರಬೇಕು. ಆಲ್ಮೋಸ್ಟ್ ಅಪ್ ಟು ಪಾಸ್ಟ್ 6 ಮಂತ್ಸಲ್ಲಿ ನಾಟ್ ಮೋರ್ ದೆನ್ 0.5 ವೇರಿಯೇಷನ್ ಇರಬಾರ್ದು. ಅದು ಬಿಟ್ಟು ಸೆಕೆಂಡ್ ಸ್ಟೆಪ್ ವಿಲ್ ಬಿ ಎಸ್ ಯು ಹ್ಯಾವ್ ಟು ಮೀಟ್ ಅನ್ ಆಫ್ಥಾಲ್ಮಾಲಜಿಸ್ಟ್ ಆ್ಯಂಡ್ ಡೂ ಅ ಕಂಪ್ಲೀಟ್ ಐ ಚೆಕಪ್. ಸೊ ಮುಂಚೆ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಕಣ್ಣಿಂದ ಎಕ್ಸಾಮಿನೇಷನ್ ಮಾಡ್ತೀವಿ, ಫ್ರಂಟ್ ಪಾರ್ಟ್ ಆ್ಯಂಡ್ ದ ಬ್ಯಾಕ್ ಪಾರ್ಟ್ ಆಫ್ ದ ಕಾರ್ನಿಯಾ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮದು ಕರಿಗುಡ್ಡೆನ ನೋಡಬೇಕು. ಅದು ಸ್ಕ್ಯಾನ್ ಮಾಡಿ ಕಾರ್ನಿಯಲ್ ಟೊಪೋಗ್ರಫಿಲಿ ನಿಮ್ಮ ಥಿಕ್ನೆಸ್ ಸಫಿಷಿಯೆಂಟ್ ಇದೆಯಾ. ಯೂಶಲಿ ವಿ ಸೇ ಅರೌಂಡ್ 480 to 500 ಮೈಕ್ರಾನ್ ಥಿಕ್ನೆಸ್ ಮಿನಿಮಮ್ ಇರಬೇಕು, ಸೊ ದಟ್ ಲೇಸರ್ ಪ್ರೊಸೀಜರ್ ಮಾಡ್ಬೋದು ಅಂತ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ಯೋರ್ ಪವರ್. ನಿಮ್ಮ ಪವರ್ ಪ್ರಕಾರವಾಗಿ ಕರಿಗುಡ್ಡೆ ಥಿಕ್ನೆಸ್ನ ನಾವು ಕೋರಿಲೇಟ್ ಮಾಡಿ ಸೇಫ್ ಅಂತ ಹೇಳ್ಬೋದು. ಅದು ಬಿಟ್ಟು ಕರಿಗುಡ್ಡೆ ಶೇಪ್ ಹೇಗಿದೆ ಅದೆಲ್ಲನೂ ಟೆಸ್ಟ್ ಮಾಡ್ತೀವಿ. ಆ್ಯಂಡ್ ಇದಲ್ಲದೆ ಈವನ್ ಡ್ರೈ ಐ ಸ್ಟೇಟಸ್ ಅಂತ, ಡ್ರೈ ಐ ಎಕ್ಸಾಮಿನೇಷನ್ನಲ್ಲಿ ನಾವು ನಿಮ್ಮದು ಕಣ್ಣು ಡ್ರೈ ಇದೆಯಾ ಇಲ್ವಾ ಅನ್ನೋದು ಕೂಡ ಟೆಸ್ಟ್ ಮಾಡ್ತೀವಿ. ಬಿಕಾಸ್ ನಾವ್-ಎ-ಡೇಸ್ ಲಾಟ್ ಆಫ್ ಪೀಪಲ್ ಆರ್ ಎಕ್ಸ್ಪೋಸ್ ಟು ಇವಾಗ ಕಂಪ್ಯೂಟರ್ಸ್, ಮೊಬೈಲ್ ಆ್ಯಂಡ್ AC ಎಟ್ಸೆಟ್ರಾ. ಸೊ ಹಾಗಾಗಿ ಕಣ್ಣಲ್ಲಿ ಡ್ರೈನೆಸ್ ಇರೋವಂಥ ಚಾನ್ಸಸ್ಸು ಭಾಳ ಇದೆ. ಸೊ ಅದರಿಂದ ನಾವು ಡೀಟೇಲಾಗಿ ಎಕ್ಸಾಮಿನೇಷನ್ ಮಾಡಿದಾಗ ಡ್ರೈನೆಸ್ ಇದ್ದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ನ ಫಸ್ಟು ಕೊಟ್ಬಿಟ್ಟು ಅದಾದಮೇಲೆ ನಾವು ಲೇಸರ್ ಪ್ರೊಸೀಜರ್ನ ಪ್ಲ್ಯಾನ್ ಮಾಡ್ಬೋದು. ಓಕೆ, ಇನ್ನು ಈ ಸರ್ಜರಿ ಆದಮೇಲೆ ಯಾವ ರೀತಿ ಅವರು ಕೇರ್ ಮಾಡಬೇಕಾಗತ್ತೆ? ಸೊ ಈ ಸರ್ಜರಿ ಆದ ನಂತರ ಜಾಸ್ತಿ ದಿನ ರೆಸ್ಟ್ ತೊಗೋಬೇಕು ಅಂಥದ್ದೆಲ್ಲ ಬೇಡ, ಬಿಕಾಸ್ ಆಫ್ ದಿ ಅಡ್ವಾನ್ಸ್ಮೆಂಟ್ಸ್ ಇನ್ ದ ಸರ್ಜರಿ. ಸೊ ಇವಾಗ ನಾವು ಹೇಳ್ತೀವಿ ಲೈಕ್ ಕಾಂಟೂರಾ ಲೇಸಿಕ್ ಆರ್ ಈವನ್ ಸ್ಮೈಲ್ ಫಾರ್ ದಟ್ ಮ್ಯಾಟರ್, ಜಸ್ಟ್ ಅಬೌಟ್ 2 to 3 days ರೆಸ್ಟ್ ತೊಗೊಂಡ್ರೆ ಸಾಕು. ಅದಾದಮೇಲೆ ದೇ ಕ್ಯಾನ್ ಸ್ಟಾರ್ಟ್ ದರ್ ನಾರ್ಮಲ್ ಆ್ಯಕ್ಟಿವಿಟೀಸ್. ಆ್ಯಂಡ್ ದ ಬೇಸಿಕ್ ಥಿಂಗ್ಸ್ ಲೈಕ್ ಕಣ್ಣಿಗೆ ನೀರು ಹಾಕಬಾರ್ದು, ಮತ್ತು ಹೆಡ್ ಬಾತ್, ಅದು ಫೇಸ್ ವಾಶ್ ಎಲ್ಲ ಒಂದು ಯೂಶಲಿ ಅಪ್ ಟು ಅಬೌಟ್ 1 week ತನಕ ಮಾಡಬಾರ್ದು. ಬಟ್ ಇನ್ ಸ್ಮೈಲ್ ಪ್ರೊಸೀಜರ್ ಜಸ್ಟ್ ಅಬೌಟ್ 48 hours ತನಕ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದಾದಮೇಲೆ ದೇ ಕ್ಯಾನ್ ಸ್ಟಾರ್ಟ್ ದ ನಾರ್ಮಲ್ ಆ್ಯಕ್ಟಿವಿಟೀಸ್. ಆ್ಯಂಡ್ ಅದು ಬಿಟ್ಟು ದೇರ್ ವಿಲ್ ಬಿ ಸಮ್ ಮೆಡಿಕೇಷನ್ಸ್. ದೀಸ್ ಆರ್ ಮೇನ್ಲಿ ಕಣ್ಣು ಸರ್ಜರಿ ಆದಮೇಲೆ ಹೀಲಿಂಗ್ಗೆ ಹೆಲ್ಪ್ ಆಗೋವಂಥ ಮೆಡಿಕೇಷನ್ಸ್. ಇದನ್ನು ಯೂಶಲಿ ವಿ ಗಿವ್ ಇಟ್ ಫಾರ್ ಅಪ್ ಟು ಅ ಪೀರಿಯಡ್ ಆಫ್ ಅಬೌಟ್ 1 to 2 months. ಓಕೆ, ಈ ಸರ್ಜರಿ ಡ್ಯೂರೇಷನ್ ಎಷ್ಟು ಟೈಮ್ ತಗೊಳುತ್ತೆ ಮತ್ತು ಅವ್ರಿಗೆ ಕಂಫರ್ಟಬಲ್ ಇರುತ್ತೆ ಆ ಟೈಮಲ್ಲಿ ಹೇಗೆ ಅಂತ? ಸರ್ಜರಿ ಈಸ್ ಕ್ವೈಟ್ ಕಂಫರ್ಟಬಲ್ ಬಿಕಾಸ್ ಇದರಲ್ಲಿ ಇಂಜೆಕ್ಷನ್ ಅಂಥದ್ದೇನು ಕೊಡೋದಿಲ್ಲ, ಜಸ್ಟ್ ಟಾಪಿಕಲ್ ಆ್ಯನಸ್ತೀಷಿಯಾ ಅಂದರೆ ನಂಬಿಂಗ್ ಐ ಡ್ರಾಪ್ಸ್ ಅಂತ ಹಾಕ್ತೀವಿ. ಸೊ ಇದು ಹಾಕಿ ಜಸ್ಟ್ ಅಬೌಟ್ 30 seconds to 1 minute ದ ಸೆನ್ಸೇಷನ್ಸ್ ಕಣ್ಣಿಂದೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಅದಾದಮೇಲೆ ವಿ ಕ್ಯಾನ್ ಡೂ ದ ಪ್ರೊಸೀಜರ್.
ಆ್ಯಂಡ್ ಪ್ರೊಸೀಜರ್ ಇಸ್ ಹಾರ್ಡ್ಲಿ ಅಬೌಟ್ ಲೈಕ್ 5 to 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ದ ಲೇಸರ್ ಟೈಮ್ ಇಟ್ಸ್ ಹಾರ್ಡ್ಲಿ ಅಬೌಟ್ 30 ಸೆಕೆಂಡ್ಸ್ ಟು ಮ್ಯಾಕ್ಸಿಮಮ್ 40 ಸೆಕೆಂಡ್ಸ್. ಆ್ಯಂಡ್ ಈ 30-40 ಸೆಕೆಂಡ್ಸಲ್ಲಿ ಪವರ್ ಪೂರ ಕರೆಕ್ಟ್ ಆಗುತ್ತೆ. ದ ಟೋಟಲ್ ಪ್ರೊಸೀಜರ್ ಇಸ್ ಜಸ್ಟ್ ಅಬೌಟ್ ಲೈಕ್ 5 to 10 ಮಿನಿಟ್ಸ್. ಓಕೆ, ಪೇಷಂಟ್ ಹಾಗಿದ್ರೆ ಬಂದು ಅಡ್ಮಿಟ್ ಆಗಬೇಕು ಆ ಥರ ಏನೂ ಇರೋದಿಲ್ಲ, ಸೇಮ್ ಡೇ ಹೊರಟೋಗ್ತಾರೆ ಅವರು. ಇದರಲ್ಲಿ ಅಡ್ಮಿಷನ್ ಎಲ್ಲ ಬೇಕಾಗಲ್ಲ. ಸೊ ದೇ ಕಮ್ ಇನ್ ದ ಮಾರ್ನಿಂಗ್. ಅದಾದಮೇಲೆ ನಾವು ಕಂಪ್ಲೀಟ್ ಚೆಕಪ್ ಎಲ್ಲ ಮಾಡ್ತೀವಿ, ಪವರ್ ಚೆಕಪ್ ಮತ್ತು ಸ್ಕ್ಯಾನ್ ಎಲ್ಲ ವಿ ರಿಪೀಟ್ ಆನ್ ದ ಡೇ ಆಫ್ ಸರ್ಜರಿ. ಅದಾದಮೇಲೆ ದ ಸರ್ಜರಿ ಇನ್ಸೈಡ್ ದ ಆಪರೇಷನ್ ಥಿಯೇಟರ್ just about 10 minutes. ಅದಾದ ನಂತರ they come out and all the medications ಎಲ್ಲ ಒಂದ್ಸಲಿ we administer and immediately they can go out. So the total hospital stay is hardly about like say 2 hours ಅಲ್ಲಿ the entire procedure will be done. ಓಕೆ, ಇನ್ನು ಈ ಸರ್ಜರಿ ಎಲ್ಲ ಆದಮೇಲೆ ಅವ್ರು ಯಾವ ರೀತಿ ಕೇರ್ ಮಾಡಬೇಕು ಅಂದರೆ, ಈಗ ಕೆಲವರಿಗೆ ಈಗ ಸಿಸ್ಟಮ್ ಮುಂದೆನೇ ವರ್ಕ್ ಮಾಡುವಂಥದ್ದೇ ಇರುತ್ತೆ. ಸೊ ಅವರೆಲ್ಲ ಯಾವ ರೀತಿ ಕೇರ್ ಮಾಡಬೇಕಾಗುತ್ತೆ ಅಂದರೆ, ಸಿಸ್ಟಮ್ ಮುಂದೆ ವರ್ಕ್ ಮಾಡೋದು ಕಮ್ಮಿ ಮಾಡಬೇಕು ಅಥವಾ ಮೊಬೈಲ್ ಯೂಸೇಜ್ ಕಮ್ಮಿ ಮಾಡಬೇಕು, ಟಿ ವಿ ನೋಡೋದು ಕಡಿಮೆ ಮಾಡಬೇಕು, ಈ ಥರ ಏನಾದರೂ ಹೇಳಬೇಕಾದ್ರೆ ಹೇಳ್ತೀರಾ ಹೇಗೆ? ಇಮಿಡಿಯೇಟ್ಲಿ ಆಫ್ಟರ್ ದ ಸರ್ಜರಿ ಅಟ್ಲೀಸ್ಟ್ ಅಬೌಟ್ 1 ವೀಕ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗುತ್ತೆ. ಬಿಕಾಸ್ ಅದು ಹೀಲಿಂಗ್ ಟೈಮಲ್ಲಿ ನಿಮಗೆ ಸ್ಟ್ರೈನ್ ಆಗೋದು ಮತ್ತು ಡ್ರೈನೆಸ್ ಅನ್ಸೋದು ಅವೆಲ್ಲ ಆಗೋದ್ರಿಂದ. ಸೊ ಅಟ್ಲೀಸ್ಟ್ ಫಾರ್ ಅ ವೀಕ್ ಅಬೌಟ್ ದಟ್ ರೆಸ್ಟ್ರಿಕ್ಷನ್ ಇರಬೇಕು. ಅಂದರೆ ಮೊಬೈಲ್, ಕಂಪ್ಯೂಟರ್ ಎಲ್ಲ ನೋಡ್ಬೋದು, ಬಟ್ ಇಟ್ ಶುಡ್ ಬಿ ಲಿಮಿಟೆಡ್. ಸೊ ಅದಾದಮೇಲೂ ಕೂಡ ಲೇಟ್ರ್ ಆನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಕೇರ್ ಆಫ್ ಯೋರ್ ಐಸ್. ಬಿಕಾಸ್ ಒಂದ್ಸಲಿ ಸರ್ಜರಿ ಮಾಡಾದಮೇಲೆ ಯೂಶ್ವಲಿ ಏನಾಗುತ್ತೆ, ಪವರ್ ಬರೋ ಚಾನ್ಸಸ್ ಆರ್ ವೆರಿ ಲೆಸ್. ಸಪೋಸ್ ಅವ್ರಿಗೆ ಕಾರ್ನಿಯಲ್ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದ್ದು ಸರ್ಜರಿ ಎಲ್ಲ ನಾರ್ಮಲ್ ಆಗಿ ಆಗಿದ್ರೆ ಪವರ್ ವಾಪಸ್ ಬರೋ ಚಾನ್ಸಸ್ ಆರ್ ಲೆಸ್ಸರ್. ಬಟ್ ಸ್ಟಿಲ್ ನಮ್ಮದು ಕಣ್ಣ ನಾವು ಹೇಗೆ ನೋಡ್ಕೋತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. Of course, now all our work is computer related or even on mobile phones etc. But ಅದರಲ್ಲೂ ಕೂಡ ನಾವು ರೆಗ್ಯುಲರ್ ಬ್ರೇಕ್ಸ್ ತೊಗೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಎವ್ರಿ ಹಾಫ್ ಆನ್ ಅವರ್ ಯು ಟೇಕ್ ಅ ಬ್ರೇಕ್ ಫಾರ್ ಅಬೌಟ್ ಲೈಕ್ 30 ಸೆಕೆಂಡ್ಸ್ ಆರ್ 1 minute. ಆ್ಯಂಡ್ ಆಲ್ಸೋ ದೂರದ್ದು ನೋಡಬೇಕು. ಬಿಕಾಸ್ ಹತ್ತಿರದ್ದೇ ನೋಡ್ತಾ ಇದ್ದಾಗ ಏನಾಗುತ್ತೆ, ಕಣ್ಣಲ್ಲಿರುವಂಥ ಮಸಲ್ಸ್ ಎಲ್ಲ ತುಂಬ ಟೈಟ್ ಆಗುತ್ತೆ. ಸೊ ಅದರಿಂದನೂ ಕೂಡ ಮೈನಸ್ ಪವರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆನ್ ರೆಗ್ಯುಲರ್ ಇಂಟರ್ವಲ್ಸ್ ಸ್ವಲ್ಪ ಐ ರಿಲ್ಯಾಕ್ಸ್ ಆಗೋಕ್ಕೆ ದೂರ ಇರೋವಂಥದ್ದು ನೋಡಬೇಕು. ಅದಲ್ಲದೆ ಕಣ್ಣನ್ನು ರಬ್ ಮಾಡೋವಂಥ ಹ್ಯಾಬಿಟನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಕೆಲವು ಸತಿ ಏನಾಗುತ್ತೆ, ಸ್ವಲ್ಪ ಕಣ್ಣಲ್ಲಿ ಟಯರ್ಡ್ನೆಸ್ ಆಗಿದೆ ಆರ್ ಈವನ್ ಡ್ರೈನೆಸ್ ಅನಿಸಿದಾಗ ಆರ್ ಮೇ ಬಿ ಆರ್ ಅಲರ್ಜಿ ಆರ್ ಸಮಥಿಂಗ್, ಕಣ್ಣ ಭಾಳ ಉಜ್ತಾರೆ ಕೆಲವರು. ಸೊ ಅದು ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕರಿಗುಡ್ಡೆ ಶೇಪ್ನ ಚೇಂಜ್ ಮಾಡುತ್ತೆ. ಈ ಶೇಪ್ ಚೇಂಜ್ ಆದಾಗ ನಿಮ್ಮದು ಪವರ್ ಬರೋ ಚಾನ್ಸಸ್ ಇರುತ್ತೆ, ಕರಿಗುಡ್ಡೆ ಸ್ಟ್ರೆಂತ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ವೀಕ್ ಆಗುತ್ತೆ, ಬಲ್ಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಕಣ್ಣು ಉಜ್ಜೋ ಅಂಥದ್ದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟು ವೆನ್ ಎವರ್ ಯು ಹ್ಯಾವ್ ಎನಿ ಡ್ರೈನೆಸ್ ಬಿಕಾಸ್ ಆಫ್ AC ಎಕ್ಸ್ಪೋಜರ್ ಇಲ್ಲ ಮೊಬೈಲ್ ಆರ್ ಕಂಪ್ಯೂಟರ್ ಎಕ್ಸ್ಪೋಜರ್ ತುಂಬ ಇದ್ದಾಗ, ಡ್ರೈನೆಸ್ ಅನಿಸಿದಾಗ ಯು ನೀಡ್ ಟು ಪುಟ್ ಸಮ್ ಲ್ಯೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಟು ಹೈಡ್ರೇಟ್ ಯುವರ್ ಐಸ್. ಓಕೆ ಡಾಕ್ಟರ್, ನಿಮ್ಮ ಹತ್ರ ನಾನು ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಇವಾಗ ಲಾಸಿಕ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ, ಇದ್ರ ಜೊತೆಗೆ ನೀವು ಸ್ಮೈಲ್ ಸರ್ಜರಿ ಅದ್ರ ಬಗ್ಗೆನೂ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಒಂದು ಎಲಾಬ್ರೇಟ್ ಮಾಡಿ ಹೇಳೋದಾದ್ರೆ? ಸ್ಮೈಲ್ ಅನ್ನೋದು ಇಟ್ ಇಸ್ ಕಾಲ್ಡ್ ಸ್ಮಾಲ್ ಇನ್ಸಿಷನ್ ಲೆಂಟಿಕ್ಯೂಲ್ ಎಕ್ಸ್ಟ್ರಾಕ್ಷನ್. ಅಂದರೆ ಈ ಪ್ರೊಸೀಜರಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಮೇಕ್ ಅ ವೆರಿ ಸ್ಮಾಲ್ ಇನ್ಸಿಷನ್, ಜಸ್ಟ್ 2 millimeter 2 millimeter ಅಷ್ಟು ಇನ್ಸಿಷನ್ ಮಾಡಿ ಒಳಗಡೆ ನಾವು ಲೆಂಟಿಕ್ಯೂಲ್ ಅಂತ ಇರುತ್ತೆ ನಿಮ್ಮದು ಕರಿಗುಡ್ಡೆಯಲ್ಲಿ, ಆ ಲೆಂಟಿಕ್ಯೂಲ್ನ ಥಿನ್ ಪಾರ್ಟ್ ಆಫ್ ಇಟ್ನ ನಾವು ರಿಮೂವ್ ಮಾಡ್ತೀವಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ದ ಓವರ್ ಆಲ್ ಶೇಪ್ ಆಫ್ ದ ಕಾರ್ನಿಯಾ ಚೇಂಜ್ ಆಗಿ ನಿಮ್ಮದು ಏನು ಮೈನಸ್ ಪವರ್ ಇದೆ ಅದು ಕೂಡ ಕರೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಅಡ್ವಾನ್ಸ್ ಪ್ರೊಸೀಜರ್. ಯಾಕೆ ಅಂದರೆ ಇದರಲ್ಲಿ ಕಟ್ ಭಾಳ ಸ್ಮಾಲ್ ಇದೆ. ನಾರ್ಮಲಿ ಲೇಸಿಕಲ್ಲಿ ಅಬೌಟ್ 20 millimeter ಮಾಡಿದ್ರೆ ವಿ ಮೇಕ್ ಅಬೌಟ್ 2 millimeter ಇನ್ ಸ್ಮೈಲ್ ಪ್ರೊಸೀಜರ್. ಆ್ಯಂಡ್ ಹಾಗಾಗಿ ಇದರಲ್ಲಿ ಚಾನ್ಸಸ್ ಆಫ್ ಡ್ರೈ ಐಸ್ ಎಲ್ಲ ಮಚ್ ಲೆಸ್ಸರ್. ಬಿಕಾಸ್ ಕರಿಗುಡ್ಡೆಯಲ್ಲಿರೋವಂಥ ನರಗಳೆಲ್ಲ ಕಟ್ಟಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆದ್ದರಿಂದ ಡ್ರೈ ಐ ಚಾನ್ಸಸ್ ಆರ್ ವೆರಿ ಲೆಸ್ ವಿತ್ ಸ್ಮೈಲ್ ಪ್ರೊಸೀಜರ್. And also this is very comfortable. ಇವಾಗ ನೆಕ್ಸ್ಟ್ ಡೇನೇ the patient feels quite comfortable. They walk into the clinic and they are very happy. They are able to see most of the things. So ಹಾಗಾಗಿ it is comfort level ಅಲ್ಲೂ ಕೂಡ it's very good. And even procedure as such, it hardly takes about 10 seconds. Laser time is only 10 seconds and within 2 to 3 minutes ಈ ಪ್ರೊಸೀಜರ್ ಮುಗ್ದೋಗುತ್ತೆ. ಆ್ಯಂಡ್ ಇದರಲ್ಲಿ ರೆಸ್ಟ್ರಿಕ್ಷನ್ಸ್ ಕೂಡ ಭಾಳ ಕಡಿಮೆ. ಲೈಕ್ ನಾವು ಹೇಳ್ತೀವಿ ಕಣ್ಣಲ್ಲಿ ನೀರು ಹಾಕಬಾರ್ದು, ಇವಾಗ ಹೇರ್ ವಾಶ್ ಮಾಡಬಾರ್ದು, ಫೇಸ್ ವಾಶ್ ಮಾಡಬಾರ್ದು ಆಫ್ಟರ್ ದ ಪ್ರೊಸೀಜರ್ ಅಂತ. ಬಟ್ ಸ್ಮೈಲಲ್ಲಿ ಜಸ್ಟ್ ಅಬೌಟ್ 2 days ಅಂದರೆ 48 hours ತನಕ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದಾದಮೇಲೆ ದೇ ಕ್ಯಾನ್ ಡೂ ಆಲ್ ದ ನಾರ್ಮಲ್ ಆ್ಯಕ್ಟಿವಿಟೀಸ್.
And also getting back to their work is much faster after this procedure. Like about 2 days rest ತಗೊಂಡಾದ ನಂತರ they can start all their normal activities, even for that matter like going out and gymming activities ಇರ್ಬೋದು, hiking activities, everything they can perform after 48 hours. And not only this, overall biomechanical strength ಅಂತ ನಾವೇನು ಹೇಳ್ತೀವಿ, ಲೈಕ್ ಒನ್ಸ್ ವಿ ಡೂ ದ ಸರ್ಜರಿ ಕರಿಗುಡ್ಡೆ ಹಾಗೆ ಸ್ಟ್ರಾಂಗ್ ಆಗಿ ಮೇಂಟೈನ್ ಆಗಬೇಕು ಫಾರ್ ಮೆನಿ ನಂಬರ್ ಆಫ್ ಇಯರ್ಸ್. ಸೊ ಈ ಪ್ರೊಸೀಜರಲ್ಲಿ ದ ಬಯೋಮೆಕ್ಯಾನಿಕಲ್ ಸ್ಟ್ರೆಂತ್ ಇಸ್ ವೆರಿ ವೆಲ್ ಮೇಂಟೈನ್. ಸೊ ಹಾಗಾಗಿ ದ ಕಾರ್ನಿಯಾ ರಿಮೇನ್ಸ್ ವೆರಿ ಹೆಲ್ದಿ ಇನ್ ಮೋಸ್ಟ್ ಆಫ್ ದ ಕೇಸಸ್, ಆ್ಯಂಡ್ ಆಲ್ಸೋ ದ ಚಾನ್ಸಸ್ ಆಫ್ ಪವರ್ ಕಮಿಂಗ್ ಬ್ಯಾಕ್ ಎಲ್ಲ ಇದರಲ್ಲಿ ಬಹಳ ಕಡಿಮೆ ಇದೆ. ಓಕೆ, ಈಗ ಒಂದ್ಸಲ ಸರ್ಜರಿ ಮಾಡಿಸಿದ್ಮೇಲೆ ಮತ್ತೆ ಒಂದಷ್ಟು ವರ್ಷ ಆದ್ಮೇಲೆ ಮತ್ತೆ ಸರ್ಜರಿ ಬೇಕಾಗತ್ತಾ ಅವರಿಗೆ? ಯೂಶಲಿ ನಾವು ಒಂದ್ಸಲಿ ಸರ್ಜರಿ ಮಾಡಿದ್ಮೇಲೆ 99% ದ ಪವರ್ ಶುಡ್ ನಾಟ್ ಕಮ್ ಬ್ಯಾಕ್. ಸೊ ಹಾಗಾಗಿ ಮತ್ತೆ ಸರ್ಜರಿ ಬೇಕಾಗೋ ಚಾನ್ಸಸ್ ಬಹಳ ಕಡಿಮೆ. ಸೊ ಅದಕ್ಕೆ ನಾವು ಫಸ್ಟು ಕಂಪ್ಲೀಟ್ ಐ ಚೆಕಪ್ನ ಮಾಡೋದು, ಲೈಕ್ ನಿಮ್ಮದು ಕಾರ್ನಿಯಾ ಹೇಗಿದೆ, ವೆದರ್ ಇಟ್ ಇಸ್ ಸೇಫ್ ಟು ಗೋ ಹೆಡ್. ಸೊ ಈಗ ಸರ್ಜರಿ ಮಾಡಿದ್ರೆ ಮುಂದೆ ಹಾಗೆ ಸೇಫಾಗಿ ಇರುತ್ತಾ ಅಂತ ನೋಡೋದಕ್ಕೆ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ನ ಮಾಡ್ತೀವಿ. ಸೊ ಈ ಇವ್ಯಾಲ್ಯೂಯೇಷನ್ನ ಮಾಡಿ ಎಲ್ಲ ನಾರ್ಮಲ್ ಆಗಿದ್ದು ವಿ ಗೋ ಹೆಡ್ ವಿತ್ ದ ಸರ್ಜರಿ ಅಂದರೆ 99% ಪವರ್ ಬರೋದಿಲ್ಲ. ನಾಟ್ ಓನ್ಲಿ ದಿಸ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ದೇ ಟೇಕ್ ಕೇರ್ ಆಫ್ ದೇರ್ ಐಸ್. ಆ್ಯಸ್ ಐ ಮೆನ್ಷನ್, ಕಣ್ಣು ಉಜ್ಜೋದು ಮತ್ತು ಬಹಳ ಸ್ಕ್ರೀನ್ ಕಂಟಿನ್ಯೂಸ್ ಆಗಿ ನೋಡೋದು ವಿತೌಟ್ ಟೇಕಿಂಗ್ ಬ್ರೇಕ್ಸ್ ಅವೆಲ್ಲ ಮಾಡಬಾರ್ದು. ಈ ಥರ ಅವರು ಕಣ್ಣ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ನಾರ್ಮಲಿ ಪವರ್ ಬರೋದಿಲ್ಲ, ಮತ್ತು ರಿಪೀಟೆಡಾಗಿ ಸರ್ಜರಿ ಮಾಡೋವಂಥ ರಿಕ್ವೈರ್ಮೆಂಟ್ ಇರೋದಿಲ್ಲ. ಬಟ್ ಕೆಲವರಲ್ಲಿ ಇನ್ ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್, ಸಪೋಸ್ ಹಾರ್ಮೋನಲ್ ವೇರಿಯೇಷನ್ಸ್ ಅಂತ ಆಗುತ್ತೆ, ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಎಲ್ಲ ತುಂಬ ವೇರಿ ಆಗ್ತಿದ್ರೆ ಆಗ ಕಣ್ಣ ಮೇಲೂ ಕೂಡ ಅದು ಅಫೆಕ್ಟ್ ಆಗೋವಂಥ ಚಾನ್ಸ್ ಇರುತ್ತೆ. ನಾವು ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಪ್ರೆಡಿಕ್ಟಬಲ್ ಬೈ ಅಸ್, ಆ್ಯಂಡ್ ನಾವು ಡಿಸೈಡ್ ಮಾಡೋದಕ್ಕೆ ಆಗಲ್ಲ ಬಿಫೋರ್ ಹ್ಯಾಂಡ್ ಇಟ್ ಸೆಲ್ಫ್. ಸೊ ಅವ್ರಿಗೆ ಹಾರ್ಮೋನಲ್ ವೇರಿಯೇಷನ್ಸ್ ಆಗಿ ಕಣ್ಣ ಮೇಲೆ ಏನಾದ್ರು ಪ್ರಭಾವ ಬಿದ್ದರೆ ಆವಾಗ ಸ್ವಲ್ಪ ಪವರ್ ಫ್ಲಕ್ಚುಯೇಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ ಥರ ಆದ್ರೂ ಕೂಡ ಸಪೋಸ್ ಲೆಟ್ಸೆ ಹಾರ್ಮೋನ್ಸ್ ಎಲ್ಲ ಫ್ಲಕ್ಚುಯೇಟ್ ಆಗೋದು ಸ್ಟಾಪ್ ಆದಾಗ ಮತ್ತು ಇನ್ನೂ ಕೂಡ ಪವರ್ ರಿಮೇನ್ ಆಗಿದೆ ಅಂದರೆ ರೀಲೇಸಿಕ್ ಅಂತ ಕೂಡ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ದೇರ್ ಕಾರ್ನಿಯಲ್ ಹೆಲ್ತ್. ಓಕೆ, ಏನೋ ಡಾಕ್ಟರ್, ಈಗ ಹೈ ಪವರ್ ಇರೋರಿಗೆ ಲೇಸರ್ ಮಾಡೋಕ್ಕೆ ತುಂಬ ಕಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಅವ್ರಿಗೆ ಏನು ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ? ಕೆಲವ್ರಿಗೆ ಪವರ್ ತುಂಬ ಜಾಸ್ತಿ ಇರುತ್ತೆ, ಮೇ ಬಿ 9, 10 ಆರ್ ಈವನ್ ಕೆಲವ್ರಿಗೆ 15, 20, 25 ಅಂತ ಪವರ್ ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಲಾಟ್ ಆಫ್ ಟೈಮ್ಸ್ ಅವ್ರಿಗೆ ದೇ ಮೇ ಬಿ ಡಿಸಪಾಯಿಂಟೆಡ್, ಲೇಸರ್ ಪ್ರೊಸೀಜರ್ ನನಗೆ ಆಗೋದಿಲ್ಲ, ಐ ಹ್ಯಾವ್ ಟು ವೇರ್ ಗ್ಲಾಸಸ್ ಲೈಫ್ ಲಾಂಗ್ ಅಂತ ದೇ ಮೇ ಬಿ ಫೀಲಿಂಗ್, ಬಟ್ ದೇ ಡೂ ಹ್ಯಾವ್ ಅನ್ ಆಪ್ಷನ್. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ದ ಲೆನ್ಸ್ ಬೇಸ್ಡ್ ಪ್ರೊಸೀಜರ್ ಅಂತ. As I mentioned, this is called ICL or implantable collimer lens ಅಂತ ಹೇಳ್ತೀವಿ. ಸೊ ಇದು ಹೇಗೆ ಅಂದರೆ, ಇಟ್ ಇಸ್ ಅ ವೆರಿ ಸ್ಮಾಲ್ ಲೆನ್ಸ್. ಇದೆಲ್ಲ ಇಂಪೋರ್ಟೆಡ್ ಲೆನ್ಸಸ್ಸು ಇದೆ, ಇಂಡಿಯನ್ ಲೆನ್ಸಸ್ಸು ಕೂಡ ಇದೆ. ಈ ಸ್ಮಾಲ್ ಲೆನ್ಸ್ ನಾವು ಕಣ್ಣು ಒಳಗಡೆ ಹಾಕ್ತೀವಿ. ಸೊ ಕರಿಗುಡ್ಡೆ ಥಿಕ್ನೆಸ್ ಏನೂ ಕಡಿಮೆ ಆಗಲ್ಲ, ಮತ್ತು ನಮ್ಮ ನ್ಯಾಚುರಲ್ ಲೆನ್ಸ್ನೂ ಕೂಡ ಏನೂ ರಿಮೂವ್ ಮಾಡೋದಿಲ್ಲ. ನಮ್ಮ ನ್ಯಾಚುರಲ್ ಲೆನ್ಸ್ ಮುಂದೆ ಏನು ಸ್ಪೇಸ್ ಇದೆ ಅಲ್ಲಿ ಈ ಸಣ್ಣ ಲೆನ್ಸ್ನ ಇನ್ಸರ್ಟ್ ಮಾಡೋದು. ದಿಸ್ ಇಸ್ ಆಲ್ಸೋ ಅ ವೆರಿ ಕಂಫರ್ಟಬಲ್ ಪ್ರೊಸೀಜರ್. ಆ್ಯಂಡ್ ದಿಸ್ ಇಸ್ ಅ ಕಸ್ಟಮೈಸ್ ಪ್ರೊಸೀಜರ್. ಅಂದರೆ ಫಸ್ಟು ನಾವು ನಿಮ್ಮದು ಪವರ್ ಎಷ್ಟು ಅಂತ ನೋಡಿ, ನಿಮ್ಮ ಕಣ್ಣು ಒಳಗಡೆ ಇರೋವಂಥ ಸ್ಪೇಸ್ ಎಷ್ಟಿದೆ ಅಂತ ನೋಡ್ತೀವಿ. ನಿಮ್ಮದು ಕಣ್ಣು ಒಳಗಡೆದು ಸೈಜ್ ಎಲ್ಲ ನಾವು ಸ್ಟಡಿ ಮಾಡಿ ನಿಮ್ಮ ಕಣ್ಣು ಪ್ರಕಾರವಾಗಿ ಆ ಲೆನ್ಸ್ನ ನಾವು ಪ್ರಿಪೇರ್ ಮಾಡೋದು. ಆ ಲೆನ್ಸ್ನ ಕರಿಗುಡ್ಡೆಯಲ್ಲಿ ಒಂದು 3 ಮಿಲಿಮೀಟರ್ ಅಷ್ಟು ಇನ್ಸಿಷನ್ನ ಮಾಡಿ ಕಣ್ಣು ಒಳಗಡೆ ಇಂಜೆಕ್ಟ್ ಮಾಡಿ ನ್ಯಾಚುರಲ್ ಲೆನ್ಸ್ ಮುಂದೆ ಇಟ್ ಜಸ್ಟ್ ಸಿಟ್ಸ್ ಕಂಫರ್ಟಬ್ಲಿ. And this is an excellent option for high power people. And also this is a reversible procedure. ಅಂದರೆ ಒಂದ್ಸಲಿ ಮಾಡಾದ್ಮೇಲೆ ಬೈ ಚಾನ್ಸ್ ಏನಾರೋ ಆ ಲೆನ್ಸ್ನ ರಿಮೂವ್ ಮಾಡಬೇಕು ಅನ್ನೋಂಥ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಬಂದ್ರೂ ಕೂಡ ವಿ ಕ್ಯಾನ್ ಈಸಿಲಿ ರಿಮೂವ್ ದಿಸ್ ಲೆನ್ಸ್ ಥ್ರೂ ದ ಸೇಮ್ ಇನ್ಸಿಷನ್ ಥ್ರೂ ವಿಚ್ ವಿ ಹ್ಯಾವ್ ಇನ್ಸರ್ಟೆಡ್. ಓಕೆ, ಈ ಕೆಲವೊಂದು ಅಪನಂಬಿಕೆ ಮಿತ್ಸ್ ಇದೆ, ಅಂದರೆ ಅದು ಕರೆಕ್ಟ್ ಅವರೋ ಹಂಗ ಅದ್ರ ಬಗ್ಗೆ ನೀವೇ ಎಕ್ಸ್ಪ್ಲನೇಷನ್ ಕೊಡಬೇಕು. ಈ ಮೊದಲನೇದು ಈ ಲಾಸಿಕ್ ಸರ್ಜರಿ ಇದನ್ನು ಮಾಡಿಸಿದ ತಕ್ಷಣ ಪವರ್ ಎಲ್ಲ ವಾಪಸ್ ಬಂದ್ಬಿಡುತ್ತೆ ಅಂತಾರೆ, ಇದು ಹೌದಾ ಇಲ್ವಾ ನೀವೇ? ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಮಿತ್, ಅದೇ ಲೇಸಿಕ್ ಸರ್ಜರಿ ಮಾಡಿದ ನಂತರ ಮೇ ಬಿ ಆಫ್ಟರ್ 1 or 2 years ಐ ಹ್ಯಾವ್ ಟು ವೇರ್ ದ ಗ್ಲಾಸಸ್. ಎಷ್ಟೊಂದು ಜನಕ್ಕೆ ಆ ಥರ ಆಗಿದೆ ಅಂತ. ದಟ್ಸ್ ಅ ಮಿತ್, ಬಿಕಾಸ್ ವಾಟ್ ಹ್ಯಾಪನ್ಸ್ ಇಸ್, ಅದೇ ನಾನು ಹೇಳ್ದಂಗೆ ಈಗ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿರೋದ್ರಿಂದ ಲೈಕ್ ಕಾಂಟೂರ್ ಲೇಸಿಕ್ ಆರ್ ಈವನ್ ಫಾರ್ ದಟ್ ಮ್ಯಾಟರ್ ಸ್ಮೈಲ್ ಪ್ರೊಸೀಜರ್. ಸೊ ಇಂಥ ಪ್ರೊಸೀಜರ್ಸಲ್ಲಿ the chances of power coming back are very, very less. And second thing, we do a thorough evaluation. So ನಿಮ್ಮದು ಕರಿಗುಡ್ಡೆ ಹೇಗಿದೆ, ಸೇಫ್ ಇದೆಯಾ ಅಂತ ಕರೆಕ್ಟಾಗಿ ನಾವು ಎವ್ಯಾಲ್ಯೂಯೇಷನ್ ಮಾಡಬೇಕು.
ಸೊ ಇದೆಲ್ಲ ಮಾಡಾದಮೇಲೆ ನಿಮ್ಮದು ಕರಿಗುಡ್ಡೆ ಸ್ಟ್ರೆಂತ್ ಚೆನ್ನಾಗಿದೆ, ಕಾರ್ನಿಯಾ ಹೆಲ್ದಿಯಾಗಿದೆ ಅಂತ ಹೇಳಿ ಆಮೇಲೆ ಇಫ್ ಯು ಕರೆಕ್ಟ್ ದ ಪವರ್ ಆ್ಯಂಡ್ ಚೂಸ್ ದ ರೈಟ್ ಕೈಂಡ್ ಆಫ್ ಪ್ರೊಸೀಜರ್ ಫಾರ್ ಯೋರ್ ಐ, ದೆನ್ ಯೂಶಲಿ ಪವರ್ ಬರೋವಂಥ ಚಾನ್ಸಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಎಸ್ ಸಮ್ ಮೇಜರ್ ಹಾರ್ಮೋನಲ್ ಚೇಂಜಸ್ ಆ ಥರ ಆದರೆ ದೆನ್ ಪ್ರಾಬಬ್ಲಿ ದೇರ್ ಮೇ ಬಿ ಸಮ್ ಫ್ಲಕ್ಚುಯೇಷನ್ಸ್. ಓಕೆ, ಈ ಲಾಸಿಕ್ ಸರ್ಜರಿ ಪೇನ್ಫುಲ್ ಆಗಿರುತ್ತಾ ಹೇಗೆ ಅಂತ? ನೋ, ಲಾಸಿಕ್ ಸರ್ಜರಿ ಇಸ್ ವೆರಿ ವೆರಿ ಕಂಫರ್ಟಬಲ್ ಪ್ರೊಸೀಜರ್ ಆ್ಯಂಡ್ ಇದರಲ್ಲಿ ನಾನು ಹೇಳ್ದಂಗೆ ಇಂಜೆಕ್ಷನ್ ಎಲ್ಲ ಏನೂ ಇಲ್ಲ, ಜಸ್ಟ್ ನಂಬಿಂಗ್ ಡ್ರಾಪ್ಸ್ ಕಾಲ್ ಟಾಪಿಕಲ್ ಆನೆಸ್ಟೇಷಿಯಾ ಅಂತ ಕಣ್ಮೇಲೆ ಹಾಕಿ 30 ಸೆಕೆಂಡ್ಸಲ್ಲಿ ನಿಮ್ಮದು ಸೆನ್ಸೇಷನ್ಸ್ ಎಲ್ಲ ಕರಿಗುಡ್ಡೆದೆಲ್ಲ ಕಡಿಮೆ ಆಗೋಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ಇಟ್ಸ್ ಹಾರ್ಡ್ಲಿ ಅಬೌಟ್ 1 or 2 minutes surgery. So it is overall a very comfortable procedure. And surgery ಆಗ ನಂತರನೂ ಕೂಡ immediately once they come out of the operation theatre they are quite okay, they are comfortable and just slight irritation or burning sensation ಇರ್ಬೋದು just for about a couple of hours and by evening or even by next day they are very comfortable. ಓಕೆ, ಈ ಸರ್ಜರಿ ಏನಾದರೂ ಅಕಸ್ಮಾತ್ ತಪ್ಪಾಗ್ಬಿಟ್ರೆ ಪೇಷಂಟ್ಗೆ ಶಾಶ್ವತ ಅಂಧತ್ವ ಏನಾದರೂ ಕಾಡುತ್ತಾ? ಇಂಥದ್ದೊಂದು ಭಯ ಇದ್ದೇ ಇರುತ್ತೆ. ಗೋಯಿಂಗ್ ಬ್ಲೈಂಡ್ ಅನ್ನೋದು ಇಟ್ ಈಸ್ ಇಂಪಾಸಿಬಲ್. ಸೊ ಲೇಸಿಕ್ ಸರ್ಜರಿ ಆರ್ ಸ್ಮೈಲ್ ಸರ್ಜರಿಲಿ ಅಂಥವೆಲ್ಲ ನಾವು ವಿ ನೆವರ್ ಸಿ. ಸೊ ವಾಟ್ ಹ್ಯಾಪನ್ಸ್ ಇಸ್ ಕೆಲವರಲ್ಲಿ ಮಾತ್ರ ಇಟ್ ಮೇ ಟೇಕ್ ಎಕ್ಸ್ಟ್ರಾ ಟೈಮ್ ಫಾರ್ ಹೀಲಿಂಗ್. ಕೆಲವರು ದೇ ಫೀಲ್ ವೆರಿ ಕಂಫರ್ಟಬಲ್ ರೈಟ್ ಆಫ್ಟರ್ ಅಬೌಟ್ 1 or 2 weeks. ಇನ್ ಕೆಲವ್ರಿಗೆ ಇಟ್ ಮೇ ಟೇಕ್ ಅಬೌಟ್ ಲೈಕ್ 3 to 4 weeks. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಐ ಆ್ಯಂಡ್ ಹೌ ದ ಹೀಲಿಂಗ್ ಹ್ಯಾಪನ್ಸ್. ಬಟ್ ಅದು ಬಿಟ್ಟು ಸ್ವಲ್ಪ ಮೈನರ್ ಡ್ರೈನೆಸ್ ಆಗ್ಬೋದು ಆ್ಯಂಡ್ ಮಸಲ್ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಇನಿಷಿಯಲಿ ದೇ ಮೇ ಟೇಕ್ ಸಮ್ ಟೈಮ್. ಸೊ ದೀಸ್ ಆರ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ that is required after the surgery. Hardly it takes about like 1 month and completely healing happens by about 3 months. So these are the minor things. ಅದು ಬಿಟ್ಟು ಮೇಜರ್ ಆಗಿ ಕಣ್ಣು ದೃಷ್ಟಿ ಹೋಗಿಬಿಡುತ್ತೆ, ಬ್ಲೈಂಡ್ ಆಗುವಂಥದ್ದು ಇಟ್ ಈಸ್ ನೆವರ್ ಸೀನ್. ಫ್ಯೂಚರಲ್ಲಿ ಅದು ಕೆಟರಾಕ್ಟ್ ಡೆವಲಪ್ ಆಗುತ್ತೆ, ಇನ್ನು ಅದಕ್ಕೂ ಸರ್ಜರಿ ಮಾಡಿಸ್ಬೇಕಾಗುತ್ತೆ, ಈ ಥರ ಒಂದಷ್ಟು ಆತಂಕ ಇರುತ್ತೆ ಅದ್ರ ಬಗ್ಗೆ. ಈಗ ಲೇಸಿಕ್ ಸರ್ಜರಿ ಮಾಡೋದ್ರಿಂದ ಕ್ಯಾಟ್ರಾಕ್ಟ್ ಬರುತ್ತೆ ಅಂತ ಇಲ್ಲ. ನಾರ್ಮಲಿ ಕ್ಯಾಟ್ರಾಕ್ಟ್ ಅನ್ನೋದು ಇಟ್ ಇಸ್ ಕಾಲ್ಡ್ ಅಂದರೆ ಪೊರೆ ಅಂತ ಏನು ಹೇಳ್ತೀವಿ ಅದು ಆಲ್ಮೋಸ್ಟ್ ಎಲ್ರಿಗೂ ಬಂದೇ ಬರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದೇರ್ ಏಜ್. ಸೊ ದಿಸ್ ಇಸ್ ಅನ್ ಏಜ್ ರಿಲೇಟೆಡ್ ಚೇಂಜ್. ಅದು ಕಣ್ಣು ಒಳಗಡೆ ಪೊರೆ ಅಂಥದ್ದು ಒಂದು ಸರ್ಟನ್ ಏಜ್ ಆದಮೇಲೆ ಬರುತ್ತೆ. ಬಟ್ ಲೇಸಿಕ್ ಮಾಡಿಸೋದ್ರಿಂದ ಬರೋವಂಥದ್ದು ನೋ, ಇಟ್ ನೆವರ್ ಹ್ಯಾಪನ್ಸ್ ಆ್ಯಸ್ ಪರ್ ದ್ಯಾಟ್. ಆ್ಯಂಡ್ ಸಪೋಸ್ ನಿಮಗೆ ಲೇಟ್ರ್ ಆನ್ ಅಟ್ ಸರ್ಟನ್ ಏಜ್ ಕ್ಯಾಟ್ರಾಕ್ಟ್ ಅಂತ ಪೊರೆ ಅಂತ ಬಂದ್ರೂ ಕೂಡ ನಾವು ಕ್ಯಾಟ್ರಾಕ್ಟ್ ಸರ್ಜರಿನ ಈಸಿಯಾಗಿ ಮಾಡ್ಬೋದು. ಈ ಲೇಸಿಕ್ ಮಾಡಿದ್ರಿಂದ ಅದಕ್ಕೇನು ಹ್ಯಾಂಪರ್ ಆಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಾದ್ಮೇಲೂ ದೇರ್ ಆರ್ ಸ್ಪೆಷಲ್ ಟೈಪ್ ಆಫ್ ಲೆನ್ಸಸ್. ಈಗ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಮಲ್ಟಿಫೋಕಲ್, EDOF ಆರ್ ಟ್ರೈಫೋಕಲ್ ಲೆನ್ಸಸ್ ಅಂತೆಲ್ಲ ಇದೆ. ಸೊ ಆ ಥರ ಲೆನ್ಸಸ್ ಹಾಕಾದ್ಮೇಲೂ ಕೂಡ ಈವನ್ ಆಫ್ಟರ್ ಕ್ಯಾಟ್ರಾಕ್ಟ್ ಸರ್ಜರಿ ನಿಮಗೆ ಗ್ಲಾಸಸ್ ಬೇಕಾಗಲ್ಲ. ಸೊ ದೂರದ್ದು ಹತ್ತಿರದ್ದು ಎವ್ರಿಥಿಂಗ್ ಯು ಕ್ಯಾನ್ ಸಿ ವಿತೌಟ್ ಗ್ಲಾಸಸ್. ತುಂಬ ಜನ ಇವಾಗ ಎಲ್ಲರೂ ಅದೇ ಸ್ಕ್ರೀನ್ ಟೈಮ್ ಮೊಬೈಲೇ ತುಂಬ ನೋಡೋದ್ರಿಂದ ಆ ಸ್ಕ್ರೀನ್ ಟೈಮ್ ಎಷ್ಟಿರಬೇಕಾಗತ್ತೆ? ಸ್ಕ್ರೀನ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ವೆರಿ ವೆರಿ ನೆಸೆಸರಿ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಮೊಬೈಲ್ ಇಲ್ಲದೆ ಕಂಪ್ಯೂಟರ್ ಇಲ್ಲದೆ ನಮ್ಮದು ಏನು ಕೆಲಸ ನಡೆಯೋದಿಲ್ಲ. ಸೊ ವಿ ಕ್ಯಾನ್ ಯೂಸ್ ಇಟ್, ಬಟ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡುವಾಗ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಸ್ಪೆಷಲಿ ನಾವು ಈ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನೋಡಿದಾಗ ಕಣ್ಣಿನ ಮಸಲ್ಸ್ ಭಾಳ ಟೈಟ್ ಆಗುತ್ತೆ. ಆ್ಯಂಡ್ ನಾವು ದೂರದ್ದು ನೋಡಿದಾಗ ಮಾತ್ರ ಕಣ್ಣಿನ ಮಸಲ್ಸು ರಿಲ್ಯಾಕ್ಸ್ ಆಗೋದು. ಸೊ ನಾವು ಹತ್ತಿರದ್ದೇ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ ಮಸಲ್ ಯಾವಾಗಲೂ ಟೈಟಾಗಿ ರಿಮೈನ್ ಆದಾಗ ಕಣ್ಣಿನ ಮೇಲೆ ಸ್ಟ್ರೈನ್ ಬರುತ್ತೆ ಮತ್ತು ಹೆಡ್ಏಕ್ ಆ್ಯಂಡ್ ಅರೌಂಡ್ ದಿ ಐಸ್ ಎಲ್ಲ ಸಮ್ ಪೇನ್ಫುಲ್ ಸೆನ್ಸೇಷನ್ಸ್. ಸೊ ಆ ಥರ ಎಲ್ಲ ಬರುತ್ತೆ. ಸೊ ಆದ್ದರಿಂದ ಕಂಟಿನ್ಯೂಸ್ ಆಗಿ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಸೊ ಈವನ್ ಇಫ್ ಯು ವರ್ಕ್ ಫಾರ್ ಅಬೌಟ್ 8 hours or 9 hours ಇಟ್ಸ್ ಓಕೆ, ಬಟ್ ರೆಗ್ಯುಲರ್ ಆಗಿ ಬ್ರೇಕ್ಸ್ ತೊಗೋಬೇಕು. ಮೀನಿಂಗ್ ಫಾರ್ ಎವ್ರಿ ಹಾಫ್ ಆನ್ ಅವರ್ ಟೇಕ್ ಅಬೌಟ್ 30 seconds or 1 minute ಬ್ರೇಕ್. ಆ್ಯಂಡ್ ದೂರದಲ್ಲಿ ಏನಿದೆ, ನಾರ್ಮಲಿ ವಿ ಸೇ 20-20-20 ರೂಲ್. ಅಂದರೆ ಫಾರ್ ಎವ್ರಿ 20 minutes ನೀವು 20 feet ದೂರದಲ್ಲಿ ಇರೋವಂಥದ್ದನ್ನ ಅಬೌಟ್ 20 seconds ನೋಡಿದಾಗ ನಿಮ್ಮದು ಕಣ್ಣಿನ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಸೇಮ್ ಥಿಂಗ್ ಫಾರ್ ಕಂಪ್ಯೂಟರ್ ವರ್ಕ್ ಆಲ್ಸೋ. ಎಷ್ಟೊಂದು ಜನ 9 hours 12 hours ಎಲ್ಲ ಮಾಡ್ತಾರೆ. ಐ ಮೀನ್ ಯೂಶಲಿ 8 to 9 hours ಇಸ್ ಓಕೆ. ಅದಾದಮೇಲೆ ಯು ಹ್ಯಾವ್ ಟು ಟೇಕ್ ರೆಗ್ಯುಲರ್ ಬ್ರೇಕ್ಸ್ ಇನ್ ಬಿಟ್ವೀನ್ ಆ್ಯಂಡ್ ಕಂಟಿನ್ಯೂಸ್ ಆಗಿ ಮಾಡೋದು ಇಟ್ಸ್ ನಾಟ್ ಗುಡ್. ಓಕೆ, ಇನ್ನು ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಡಾಕ್ಟರ್ ಸಂಜನಾ ವತ್ಸ ಅವರನ್ನು ನೀವು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.